ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. T20 ವಿಶ್ವಕಪ್ ಸೂಪರ್ 8ರ ಪಂದ್ಯ ಇವತ್ತು ನಿರ್ಣಾಯಕ ಪಂದ್ಯ. ಸೊ ಈಗ ಭಾರತ ಟಾಸ್ ಗೆದ್ದಿದೆ. ಸೊ ವಿಂಡೀಸ್ ವಿರುದ್ಧ ಭಾರತ ಟಾಸ್ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಈಗ ಭಾರತ ಫೀಲ್ಡಿಂಗ್ ಮಾಡ್ತಾ ಇರುವಂಥದ್ದು. ಭಾರತದ ಕಡೆಯಿಂದ ಉತ್ತಮ ಪ್ರದರ್ಶನ ಆಗ್ತಾ ಇದೆ ಬೌಲಿಂಗ್ ಅಂತ ಬಂದಾಗ. ಆದರೆ ಇದುವರೆಗೂ ಕೂಡ ವೆಸ್ಟ್ ಇಂಡೀಸ್ ಯಾವುದೇ ರೀತಿಯ ವಿಕೆಟ್ ಕೊಟ್ಟಿಲ್ಲ ಪವರ್ ಪ್ಲೇಯಲ್ಲಿ. ಸೊ ಟಾಸ್ ಗೆದ್ದು ಬೌಲಿಂಗ್ ಆರಂಭ ಮಾಡಿರುವಂಥ ಭಾರತ ತಂಡಕ್ಕೆ ವಿಕೆಟ್ ಇಲ್ಲ ಅಂದ್ರೂ ಒಂದು ಕಡಿವಾಣ ಅಂತೂ ಹಾಕಿದ್ದಾರೆ. ಬಟ್ ಅವರು ವಿಕೆಟ್ ಇಲ್ಲ ಅಂದರೆ ಉಳಿದಿರುವಂಥ 10 ಓವರ್ ಕೇವಲ 14 ಓವರ್ ಕೈಯಲ್ಲಿ 10 ವಿಕೆಟ್ ಬಾಕಿ ಇದೆ. ಸೊ ಹಂಗಾಗಿ ಇದು ಭಾರತಕ್ಕೆ ಚಾಲೆಂಜ್ ಕೂಡ ಆಗುತ್ತೆ. ಯಾಕೆಂದರೆ ವೆಸ್ಟ್ ಇಂಡೀಸ್ನ ಆಟಗಾರರು ಯಾವ ರೀತಿಯಾಗಿ ಬ್ಯಾಟ್ ಬೀಸ್ತಾರೆ ಅನ್ನೋದು ಗೊತ್ತಿರುವಂಥ ವಿಚಾರ. ಎಷ್ಟು ಬೇಗ ವಿಕೆಟನ್ನು ಪಡಿತಾರೆ ಅದು ಭಾರತಕ್ಕೆ ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ವಿಕೆಟ್ ಪಡೆದುಕೊಂಡಿಲ್ಲ ಅಂದರೆ ಭಾರತಕ್ಕೆ ಕಷ್ಟ ಆಗುತ್ತೆ. ಬಟ್ ಟಾಸ್ ಗೆದ್ದಿದ್ದು ಭಾರತಕ್ಕೆ ಇದು ಪ್ಲಸ್ ಪಾಯಿಂಟು. ಯಾಕಂದರೆ ಅವರ ಬ್ಯಾಟಿಂಗ್ ಇದ್ರೂ ಕೂಡ ಅವರು ಎಷ್ಟು ಹೊಡೆದ್ರೂ ಕೂಡ ಅದಕ್ಕೆ ಚೇಂಜ್ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇರುತ್ತೆ ಭಾರತಕ್ಕೆ. ಸೊ ಹಂಗಾಗಿ ಭಾರತ ಟಾಸ್ ಗೆದ್ದು ಬೌಲಿಂಗನ್ನು ಆಯ್ದುಕೊಂಡಿರುವಂಥದ್ದು. ಭಾರತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ, ಅದೇ ಪ್ಲೇಯಿಂಗ್ 11 ಇದೆ. ಸೊ ಈ ಪಂದ್ಯ ಅಂತೂ ನಡೀತಾ ಇದೆ. ಯಾರೂ ಕೂಡ ಈ ಪಂದ್ಯವನ್ನು ಮಿಸ್ ಮಾಡ್ಕೊಳ್ಬೇಡಿ, ಯಾಕೆಂದರೆ ಇದು ನಿರ್ಣಾಯಕ ಪಂದ್ಯ. ಸೊ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೀತಾ ಇರುವಂಥ ಒಂಥರ ಫೈನಲ್ ಪಂದ್ಯ ಥರನೇ ಇರುತ್ತೆ ಇದು. ಗೆದ್ದವರು ಸೆಮಿಫೈನಲ್ಗೆ ಹೋಗ್ತಾರೆ, ಸೋತವರು ನೇರವಾಗಿ ಮನೆಗೆ ಹೋಗಬೇಕಾಗತ್ತೆ. ಸೊ ಹಂಗಾಗಿ ಎರಡೂ ಟೀಮ್ ಕೂಡ ಬಲಿಷ್ಠವಾಗಿದೆ. ಯಾರು ಗೆಲ್ತಾರೆ ಅಂತಲೂ ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ, ಆ ರೀತಿಯ ಎರಡು ಟೀಮ್ ಇದೆ. ಸೊ ಭಾರತ ಕಡೆಯಿಂದ ಇದುವರೆಗೂ ಪವರ್ ಪ್ಲೇ ತನಕ ಉತ್ತಮ ಬೌಲಿಂಗ್ ಪ್ರದರ್ಶನ ಇದೆ. ಆದರೆ ವಿಕೆಟ್ ಕಳೆದುಕೊಂಡಿಲ್ಲ ವೆಸ್ಟ್ ಇಂಡೀಸ್. ಸೊ ಇದು ವೆಸ್ಟ್ ಇಂಡೀಸ್ಗೂ ಕೂಡ ಏನು ಕಷ್ಟ ಅಲ್ಲ. ಯಾಕೆಂದರೆ ವಿಕೆಟ್ ಹೋಗಿಲ್ಲ ಅಂದ್ರೂ ಉಳಿದಿರುವಂಥ ಪಂದ್ಯಗಳಲ್ಲಿ ಉಳಿದಿರುವಂಥ ಓವರ್ಗಳಲ್ಲಿ ಭರ್ಜರಿ ಆಗಿರುವಂಥ ಬ್ಯಾಟಿಂಗ್ ಮಾಡುವಂಥ ಎಲ್ಲ ಆಟಗಾರರು ಇದ್ದಾರೆ. ಸೊ ಹಂಗಾಗಿ ಇದು ಒಳ್ಳೆಯ ಚಾಲೆಂಜಿಂಗ್ ಮೊತ್ತ ಆಗುವಂಥ ಸಾಧ್ಯತೆ ಇರುತ್ತೆ ಭಾರತಕ್ಕೆ.